ಆಮೇಲೆ ಶ್ರೀರಾಮನನ್ನು ತನ್ನ ತೀರಾ ಸಮೀಪಕ್ಕೆ ಬರುವಂತೆ ಪ್ರಾರ್ಥಿಸಿಕೊಂಡು ಅವನ ಪಾದಗಳನ್ನು ತನ್ನ ಎರಡೂ ಕೈಗಳಿಂದ ಹಿಡಿದುಕೊಂಡು ನೊಸಲನ್ನು ಚಾಚಿ ನಾಲಗೆಯನ್ನು ನೀಡಿ ನೆಕ್ಕಿ ವಾಲಿಯು ಬಾಯಿ ಚಪ್ಪರಿಸಿಕೊಂಡನು. ಮತ್ತಂತೆಯೇ ಕೈ ಮುಗಿದುಕೊಂಡು, ಓ ದಯಾಮಯನೇ, ದಾಶರಥಿಯಾಗಿಯೇ ನೀನೀ ಪ್ರಪಂಚದಲ್ಲಿ ಸುವ್ಯಕ್ತನಾಗಿರುವೆಯಾದರೂ ನಿನ್ನ ಒಂದೊಂದೇ ಆಚರಿತ ಚರಿತೆಗಳಿಂದ, ನಿನ್ನ ಗುರೂಪದೇಶದ ಅಮೃತ ಬಿಂದುಗಳ ಸೇಚನದಿಂದ ನೀನಾರು ಎಂಬುದನ್ನು ಕೇವಲ ನನ್ನಂತಹವನು ಕೂಡ ಅರಿತುಕೊಳ್ಳಲು ನೀನೇ ಒಲಿದು ಅವಕಾಶವನ್ನಿತ್ತಿರುವೆ. ಕಾರುಣ್ಯದಮೃತ ಸರವೇ ನಿನ್ನ ಅಂತರಂಗದ ಸಂಪತ್ತೆಂಬಂತೆ ಮುಗಿಲ ಮೈಬಣ್ಣವನ್ನೇ ನೀನು ತಳೆದಿರುವೆ. ಸರ್ವಭೂತಹಿತವೇ ಸಿರಿಹರಕೆ ಎಂಬಂತೆ ಮುಖಾಂಬುಜದ ಮಂದಹಾಸವನ್ನು ಸೂಸುತ್ತಿರುವೆ. ಹೃದಯ ವೈಶಾಲ್ಯವೇ ಗಗನೋಪಮವೆಂಬಂತೆ ತ್ಯಾಗಮೂರ್ತಿಯಾಗಿಯೇ ರಾಜಾಜಿಸುತ್ತಿರುವೆ. ಶ್ರೀರಾಮಚಂದ್ರ, ನಮ್ಮ ವನೌಕಸ ವರ್ಗದ ಮೇಲೆ ಸದಾ ನಿನ್ನ ಕರುಣೆಯ ರಕ್ಷಣೆ ಇರಲಿ. ಬೇಕಾದಂತೆ ತಿದ್ದಿ ಅವರನ್ನು ನಡೆಸಿಕೋ. ಸುಗ್ರೀವ, ಅಂಗದ, ಹನುಮಂತ, ಜಾಂಬವಂತರೇ ಮುಂತಾದ ನಮ್ಮ ಸರ್ವ ಕಪಿಘಟಪಟಸ್ತೋಮ ಸಹಿತವಾದ ರಾಜ್ಯಕ್ಕೆ ನಿನ್ನ ಪೂರ್ಣಾನುಗ್ರಹವೇ ಸರ್ವ ಸಂಪತ್ತಾಗಿ ಪರಿಣಮಿಸಲಿ. ಓ ದಯಾಮಯನೇ, ಐಹಿಕವಾದ ಎಲ್ಲ ಕಾಮನೆಗಳನ್ನು ಪರಿತ್ಯಜಿಸಿ ನನ್ನ ಯಾವತ್ತೂ ಕೆಲಸ ಕಾರ್ಯಗಳನ್ನು ಪೂರೈಸಿ ನಾನಿದೋ ಕ್ರಮದಂತೆ ಸಿದ್ಧನಾಗಿ ಹೊರಟಿರುವೆನು. ನಿನ್ನ ಸೇವಾಭಾಗ್ಯದ ಪೂರ್ಣ ಲಾಭವನ್ನು ನನ್ನ ತಮ್ಮನಾದ ಈ ಸುಗ್ರೀವನಿಗೆ ಒಲಿದು ನೀಡಿರುವಂತೆಯೇ ನಿನ್ನ ದರ್ಶನ ವಿಶೇಷದಿಂದಲೇ ಪ್ರಾಪ್ತಿಸುವ ಆ ಪರಮಧಾಮದ ಪೂರ್ಣಾನಂದವನ್ನು ನನಗೆ ಒಲಿದಿತ್ತು ರಕ್ಷಿಸು ಸ್ವಾಮಿ. ಎಲ್ಲೆಲ್ಲಿಯೂ ತುಂಬಿರುವ ಅವ್ಯಕ್ತವದು ಎಲ್ಲೆಲ್ಲಿ ಅರಸಿದರೂ ಸಿಗದಿರುವಂತೆ ಅಂತಹ ಅದೇ ಕಾಲ ಪ್ರಭಾವಕ್ಕೆ ಕೊಟ್ಟು ಒಡೆದು ಸುವ್ಯಕ್ತ ದರ್ಶನಕಾರಕವಾಗಿ ಇಂದಿಲ್ಲಿ ರಾರಾಜಿಸುತ್ತಿದೆ. ಆ ಪೂರ್ಣಾವಲೋಕನದಿಂದಲೇ ಜೀವರ ಜೀವನ ಸಾರ್ಥಕ್ಯವು. ಅದನ್ನೇ ನೋಡುವ ದೃಷ್ಟಿಯನ್ನು ಅರ್ಹತೆಯನ್ನು ನನಗಿತ್ತಿರುವ ನೀನು ಇನ್ನೊಮ್ಮೆ ನಿನ್ನ ಪೂರ್ಣ ವಾತ್ಸಲ್ಯವನ್ನು ನನ್ನೆಡೆಗೆ ಬೀರು. ನೀರದ ಗಾತ್ರನಾಗಿ, ಅಮಿತಾನಂದ ಪೂರ್ಣಕಾರಕನಾಗಿ, ಅಪ್ರತಿಮ ತೇಜೋ ವಿಶೇಷ ಭೂಷಣನಾಗಿ ಮಾತ್ರವಲ್ಲ, ನಿಗ್ರಹಾನುಗ್ರಹದ ಕಾರಣಕರ್ತನೂ ಆಗಿ, ಪುರುಷೋತ್ತಮ ಗುಣಗಳಿಂದಲೇ ರೂಪು ಒಡೆದಿರುವ ಓ ಪತಿತ ಪಾವನ ಪುಣ್ಯಮೂರ್ತಿಯೇ, ಪರಮ ಕರುಣಾಳುವೆನ್ನಿಸಿದ ನಿನ್ನ ದಿವ್ಯ ಮಂಗಲ ರೂಪವನ್ನು ನೋಡುತ್ತಾ ನೋಡುತ್ತಾ ಸಂತೋಷದಿಂದ ಕೊನೆಗೊಳ್ಳುವ ಬಯಕೆ ನನಗೆ. ವಿಭೋ, ಸರ್ವಲೋಕ ಪ್ರಭೋ, ವಾಲಿಯ ಈ ಭೌತಿಕ ದೇಹದಲ್ಲಿದ್ದು ಕರಿಕುತ್ತಿರುವ ಈ ಕಿರುಸೊಡರ ಕುಡಿಯನ್ನು ಸುಸ್ನೇಹ ಪೂರ್ಣತೆಯಿಂದಲೇ ಬೆಳಗಿ ಬೆಳಕನ್ನೀವ ಪರಮ ತೇಜೋ ವಿಶೇಷದಲ್ಲಿ ಹೊಂದಿಸಿಕೋ. ಸದಾ ಹುಟ್ಟು ಸಾವುಗಳ ಸಂತೆಯಲ್ಲಿದ್ದು ಸಂಕಟಗೊಳ್ಳುತ್ತಿರುವ ಈ ತುಣುಕು ಚೇತನವನ್ನು ಸ್ವಾಮಿ ಆ ಪೂರ್ಣ ಚೈತನ್ಯದೊಂದಿಗೆ ಸೇರಿಸಿಕೋ. ಮುಂದೆ ಎಂದೆಂದಿಗೂ ಭವಭವದ ಬಂಧನದ ಲೇಷವೂ ಇಲ್ಲದ ಆ ನಿನ್ನಾತ್ಮಶ್ರೀಯ ದಿವ್ಯ ಸನ್ನಿಧಿಯಲ್ಲಿ ರಾಮ 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 ಈ ಬಡಜೀವಿಗೆ ಜೀವೈಕ್ಯವನ್ನಿತ್ತು ರಕ್ಷಿಸು ಎಂದು ಪ್ರಾರ್ಥಿಸುತ್ತಾ ಶ್ರೀರಾಮನನ್ನೇ ನೋಡಿ ನೋಡಿ ಹಾಗೆಯೇ ಕಣ್ಮುಚ್ಚಿದನು. ಸ್ವಯಂ ಶ್ರೀರಾಮಚಂದ್ರನು ಬಾಳ ಬಂಧನದಿಂದ ಬಿಡುಗಡೆಗೊಂಡ ಓ ನನ್ನ ಬಂಧುವೇ, ಕೈವಲ್ಯವನ್ನೇ ಪಡೆದು ಆನಂದವನ್ನು ಹೊಂದು ಎಂದು ಕೈಮುಟ್ಟಿ ತಾನು ಬಿಟ್ಟಿದ್ದ ಬಾಣವನ್ನು ವಾಲಿಯ ವಕ್ಷಸ್ಥಲದಿಂದ ಮೆಲ್ಲನೆ ಕಿತ್ತು ತೆಗೆದಂತೆಯೇ ಕಿಷ್ಕಿಂಧಾಧಿಪತಿಯ ಪರಿಶುದ್ಧ ಚೇತನವು ಕಣ್ಮರೆಯಾಗಿ ಭೌತಿಕ ದೇಹವು ತೊಟ್ಟಿನಿಂದ ಕಳಚಿಟ್ಟ ಹೂವಿನಂತೆ ಅಲ್ಲೇ ನೆಲದ ಮೇಲೆ ಬಿದ್ದು ಬಿಟ್ಟಿತು. ಹಾ ಹಾ ರವವೇ ದಿಗಂತಗಳಿಂದಲೂ ಪ್ರತಿಧ್ವನಿಸುವಂತೆ ಎಲ್ಲ ಕಪಿವೀರರು ಒಂದೇ ಸಮನೆ ಗೋಳೋ ಎಂದು ಅಳತೊಡಗಿದರು. ಒಮ್ಮೆ ಶ್ರೀರಾಮನ ಕಣ್ಣುಗಳಲ್ಲಿಯೂ ಹನಿ ತುಂಬಿ ಹರಿಯಿತು. ಆದರೂ ಆ ಅಳುತ್ತಿರುವವರನ್ನೆಲ್ಲ ಶ್ರೀರಾಮನೇ ಬಹುವಿಧವಾದ ಸಾಂತ್ವನ ವಚನಗಳಿಂದ ಸಂತೈಸತೊಡಗಿದನು. ಪತಿಯ ಮರಣ ದುಃಖದಿಂದ ಅತಿಯಾಗಿ ನೊಂದು ಹೋದ ತಾರೆಯನ್ನು, ತಂದೆಯ ವಿಯೋಗವ್ಯತೆಯಿಂದ ತತ್ತರಿಸಿ ಹೋದ ಅಂಗದನನ್ನು ಸಮಾಧಾನಪಡಿಸಲು ಶ್ರೀರಾಮನಿಂದ ಅನುಜ್ಞಪ್ತನಾದ ಸುಗ್ರೀವನೇ ತನ್ನ ಕಣ್ಣುಗಳನ್ನು ಒರೆಸಿಕೊಳ್ಳುತ್ತಾ ಮುಂದಾದನು. ಆದರೂ ಅವನ ದುಃಖವು ಮಾಡಲಿಲ್ಲ. ವಿ ಎನ್ ಭಾಗವತ್, ಬರಬಳ್ಳಿ.